ಅಫ್ಜಲ್ಪುರ ತಾಲೂಕಿನ ಕೋಗ್ನೂರ್, ಗೂಡೂರ್, ಬೈರಮಡ್ಗಿ ಹಾಗೂ ಮದರಬಿ ಗ್ರಾಮಗಳ ಅರ್ಹ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2025-26ನೇ ಸಾಲಿನ ಬೆಳೆ ವಿಮೆಯ 2ನೇ ಕಂತಿನ ಹಣವನ್ನು ಶೀಘ್ರವಾಗಿ ಪಾವತಿಸುವಂತೆ ರೈತರ ವತಿಯಿಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಯಾವ ರೈತರ ಕರಾಳ ದಿನದಂದು ನಾವು ಇವತ್ತಿನ ದಿವಸ ಈ ಮನವಿ ಪತ್ರ ಕೊಡಲಿಕ್ಕೆ ಆಗಮಿಸಿದಂತ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು, ನಮಸ್ಕಾರಗಳು ಸಲ್ಲಿಸುತ್ತಾ, ಈಗ ತಾನೇ ಟಿವಿ ಮಾಧ್ಯಮದವರು ಹಾಗೂ ಪತ್ರಕರ್ತರಿಗೂ ಅಭಿನಂದನೆ ಸಲ್ಲಿಸುತ್ತಾ, ನಿಜವಾಗಿಯೂ ಕೂಡ ಯಾವ ಅತಿವೃಷ್ಟಿ ಮಳೆಯಿಂದ ಎಲ್ಲ ಬೆಳೆಗಳು ಹಾನಿಯಾಗಿ ಒಣಗಿ ಹೋಗಿ ರೈತರ ಕೈಗೆ ಬರುವ ಹಾಗೆ ನಾವೆಲ್ಲರೂ ಕಂಗಾಲ ಆಗಿದಂತ ಈ ಸಮಯದಲ್ಲಿ ಅದರ ಜೊತೆಗೇನೆ ಈ ವರ್ಷ ಬರಬೇಕಾದ ಮಳೆಗಾಲ ಕೂಡ ನಮಗೆ ಅರ್ಧ ಮಳೆಗಾಲ ಆದರೂ ಕೂಡ ಕೈಕೊಟ್ಟ ಕಾರಣ ಇವತ್ತಿನ ದಿವಸ ನಾವು ವಿಮಾ ಕಂಪನಿಯವರಿಗೆ ನಾವು ವಿಮೆ ಹಣ ತುಂಬಿದ್ರು ಕೂಡ ಅಲ್ಪ ಮೊತ್ತದ ಮೊದಲನೇ ಕಂತಿನಲ್ಲಿ ಕೊಟ್ಟು 2ನೇ ಕಂತಿನ ಹಣವನ್ನು ಪೂರ್ತಿ ಜೀರೋ ಮಾಡಿ ಇವತ್ತಿನ ದಿವಸ ರೈತರ ಬಾಳು ಬೀದಿಗೆ ತರ್ತಕ್ಕಂತ ವಿಮಾ ಕಂಪನಿಯವರು ಮಾಡಿದಂತ ತಪ್ಪು ನಿರ್ಧಾರಗಳಿಗೆ ಶೀಘ್ರದಲ್ಲೇ ಸರ್ಕಾರ ಇವತ್ತು ಮುತುರ್ದು ವಹಿಸಿ ಪುನರ್ ಪರಿಶೀಲನೆ ಮಾಡಿ ರೈತರಿಗೆ ಯಾವ ಕಂತಿನ ಹಣ ಬರಬೇಕಾಗಿತ್ತು 2ನೇ ಕಂತಿನ ಹಣ ಕೊಡಿಸುವಂತ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಶೀಘ್ರವಾದಂತ ಹೋರಾಟ, ರೈತರು ಬೀದಿಗೆ ಇಳಿದು ಉಪವಾಸ ಸತ್ಯಾಗ್ರಹ ಜೊತೆಗೇನೆ ಹೋರಾಟ ಮಾಡುವಂತ ಸಂದರ್ಭ ಬರ್ತಾ ಇದೆ. ತಾವು ಈಗ ಕೂಡ ಎಚ್ಚೆತ್ತುಕೊಂಡು ವಿಮಾ ಕಂಪನಿಯವರು ಮಾಡಿದಂತ ತಪ್ಪಿಗೆ ಯಾರು ತಪ್ಪು ಮಾಡಿದ್ದಾರೆ ಮೊದಲೇ ಅವ್ರ ಮೇಲೆ ತಪ್ಪು ಶಿಕ್ಷೆ ಕ್ರಮ ವಹಿಸಬೇಕು. 2ನೇದ್ದು ರೈತರ ಈ ಬಾಳು ಗೋಳಾಟ ಇದೊಂದು ತಾವು ಅರಿತುಕೊಂಡು ಈ ರೈತರ ಈ ಕಂಗಾಲಾದಂತ ದಿನಗಳಲ್ಲಿ ಇವತ್ತು ಬರಗಾಲ ಪರಿಸ್ಥಿತಿ ಎದುರಿಸ್ತಾ ಇದ್ದೇವೆ. ಕೆಲವೇ ದಿವಸ ಮಳೆ ಕೈ ಕೊಟ್ರೆ ಕುಡ್ಲಿಕ್ಕೆ ನೀರು ಸಹಿತ ಸಿಗಲಾರ್ದಂತ ಸಂದರ್ಭ ಬಂದು ನಮ್ಮ ರೈತರಲ್ಲಿ ಇಡೀ ಜನತೆಯಲ್ಲಿ ಬಂದು ಒದಗಿದೆ. ದಯವಿಟ್ಟು ತಾವು ಈ ಒಂದು ಕೊಟ್ಟಂತ ಕರೆಗೆ ಸಹಕಾರ ಕೊಟ್ಟು ನಮ್ಮ ಮನವಿ ಪತ್ರವನ್ನು ಪರಿಶೀಲಿಸಿ ಶೀಘ್ರವಾಗಿ ತಮ್ಮ ಹಸ್ತ ಮುಖಾಂತರ ಇವತ್ತು ಕೂಡ ಇಲ್ಲಿ ಯಾವ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೂಡ ಇದ್ದಾರೆ. ಶಾಸಕರು ಕೂಡ ನಮ್ಮ ಶಾಸಕರು ಅಫ್ಜಲ್ಪುರ ತಾಲೂಕಿನ ಶಾಸಕರು ಕೂಡ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರ ಜೊತೆಗಳಿಗೆ ಚರ್ಚಿಸಿ ನಮ್ಮ ಪರಿಹಾರ, ನಮ್ಮ ಬರ್ತಕ್ಕಂತ 2ನೇ ಕಂತಿನ ವಿಮೆ ಶೀಘ್ರವಾಗಿ ಪರಿಶೀಲಿಸಿ ಬಿಡುಗಡೆ ಮಾಡಿಸ್ಬೇಕಂತ ಈ ಸಂದರ್ಭದಲ್ಲಿ ಕೇಳುತ್ತಾ, ಕೋಗನೂರು, ಗೂಡೂರು, ಬೇರಾಮಡ್ಗಿ, ಹಸರುಗುಂಡಗಿ, ಮದರಬಿ, ಚೌಡಾಪುರ್, ಈ ಹತನೂರ್, ಈ ಗೂಡೂರ್ ಇಷ್ಟು ಪಂಚಾಯತಿಗಳಿಗೆ ಈ ಹಣ ಬಿಡುಗಡೆ ಆಗಿಲ್ಲ. ತಾವು ಶೀಘ್ರದಲ್ಲಿ ಪರಿಶೀಲನೆ ಮಾಡಿ ತಪ್ಪಿಸ್ತ ಅಧಿಕಾರಿಗಳಿಗೆ ಮೇಲೆ ಕ್ರಮ ಎಸಗಿ ಈ ಬರ್ತಕ್ಕಂತ 2ನೇ ಕಂತಿನ ವಿಮಾ ಹಣ ಬಿಡುಗಡೆ ಮಾಡಿಸಬೇಕು. ಇಲ್ಲದಿದ್ದರೆ ನಾವು ರೈತರು ಶೀಘ್ರ ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿಯು ಕೂಡ ಬರ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇದುವರೆಗೆ ನನ್ನನ್ನು ಈ ಸಭೆಯಲ್ಲಿ ಉದ್ದೇಶಿಸಿ ಮಾತಾಡಲು ಅವಕಾಶ ಕೊಟ್ಟ ನನ್ನ ಹೆಸರು ಯಲ್ಲನಗೌಡ ಬಸವನಗೌಡ ಪಾಟೀಲ್ ದಣ್ಣೂರ್.